ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ BGT ಮ್ಯಾಚ್ ನಂಬರ್ 4 ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಡೇ 2 ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಹೆಂಗಿತ್ತು ಗುರು ಇವತ್ತು ಮ್ಯಾಚು ಅಂತ ನೀವೇನಾದ್ರು ಕೇಳೋದಾಯ್ತು ಅಂತ ಅಂದ್ರೆ, ನಿನ್ನೆ ಆಸ್ಟ್ರೇಲಿಯಾ 311ಕ್ಕೆ 6 ವಿಕೆಟ್ನ ಕಳ್ಕೊಂಡಿರ್ತಾರೆ. ಇವತ್ತು ಕಮಿನ್ಸ್ ಮತ್ತೆ ಸ್ಟೀವ್ ಸ್ಮಿತ್ ಎಲ್ಲಿ ಬಿಟ್ಟಿದ್ರು ಅಲ್ಲಿಂದ ಏನು ರಾಂಚಿದ್ದು. ಸ್ಟೀವ್ ಸ್ಮಿತ್ ನಿನ್ನೆ ಆಡಿದ ಆಟ ಏನು, ಇವತ್ತು ಯಾವ ರೇಂಜಿಗೆ ಅಗ್ರೆಸಿವ್ ಇಂಟೆಂಟು, ಫಾಸ್ಟ್ ಆಗಿ ರನ್ನ ಕಲೆ ಹಾಕ್ಬೇಕು, ಇಲ್ಲಿ ನಾವು ನಿಧಾನ ಆಡ್ತು ಅಂತ ಅಂದ್ರೆ ಪಕ್ಕ 400 ಒಳಗೆ ಕಚ್ಕೋತೀವಿ ಅಂತ ಹೇಳ್ಬಿಟ್ಟು ನಾವೇನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ದು ಅರೌಂಡ್ 400 ಒಳಗೆ ಕಟ್ ಆಗ್ತಾರೆ ಇಂಡಿಯಾ ಅಂತ ಅನ್ಕೊಂಡಿದ್ರೆ ಅವ್ರು ಅದನ್ನೆಲ್ಲ ನೀರಲ್ಲಿ ಹೋಮ ಮಾಡಿಬಿಟ್ರು ಅಂತಾನೆ ಅನ್ಕೊಬೇಕು. ಏನು ಹೊಡೆದಿದ್ದು ಇವತ್ತು ಸ್ಟೀವ್ ಸ್ಮಿತ್. ಫಸ್ಟ್ ಸೆಷನ್ ಅಲ್ಲೇ ಸ್ಟೀವ್ ಸ್ಮಿತ್ 100ನ ಕಂಪ್ಲೀಟ್ ಮಾಡ್ತು ಅಂತ ಅಂದ್ರೆ ಅದಕ್ಕೆ ನಂದು ಬೋನಸ್ ಆಗಿ ರನ್ ಇರಲಿ ಅಂತ ಪ್ಯಾಟ್ ಕಮಿನ್ಸ್ ಏನು ಸಾಥ್ನ ಕೊಟ್ಟಿದ್ದು. ಕ್ಯಾಪ್ಟನ್ ಆಗಿ ಯಾವ ರೀತಿ ಟೀಮ್ನ ಲೀಡ್ ಮಾಡಬೇಕು, ಕ್ಯಾಪ್ಟನ್ ಆಗಿ ಟೀಮಿಗೆ ಏನೇನೆಲ್ಲ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಮಸ್ತಾಗಿ ಆಟ ಆಡಿದ್ರು. ಅವರಿಬ್ರು ಪಾರ್ಟ್ನರ್ಶಿಪ್ 100 ರನ್ನ ಕಲೆ ಆಗ್ತಾ ಇದ್ದಂಗೆ ಆಸ್ಟ್ರೇಲಿಯಾ 400ನ ಕ್ರಾಸ್ ಮಾಡ್ತಾರೆ. ಜಡೇಜಾ ಬಂದ್ರು 49ಗೆ, ಕಮಿನ್ಸ್ ಅವ್ರ ವಿಕೆಟ್ನ ಎತ್ತುತ್ತಾರೆ. ಅಲ್ಲಿಂದ ನೆಕ್ಸ್ಟ್ ಸ್ಟೀವ್ ಸ್ಮಿತ್ ಅವ್ರಿಗೆ ಅಲ್ಲಿಂದ ಸ್ವಲ್ಪ ಅಲ್ಲಿಗೆ ಫಸ್ಟ್ ಸೆಷನ್ ಮುಗಿಯುತ್ತೆ, ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ನೋಡಿ ಸ್ಟೀವ್ ಸ್ಮಿತ್. 100 ಕಂಪ್ಲೀಟ್ ಆದ್ಮೇಲೆ ಏನು ಹೊಡೆದಿದ್ದು ಗುರು, ಮಸ್ತು ಅಂತ ಅನ್ಕೊಳ್ಳಿ. ಸ್ಟಾರ್ಕ್ ಅವ್ರಿಗೆ ಗೊತ್ತು ಅವರು ಬೇಗ ವಿಕೆಟ್ ಎತ್ಬಿಡ್ತಾರೆ ಅಂತ, ಇಲ್ಲಿಂದ ಎಷ್ಟಾಗುತ್ತೆ ಅಷ್ಟು ರನ್ನ ಕಲೆ ಹಾಕ್ಬೇಕು ಅಂತ ಹೇಳಿ ಹೊಡಿತಾರೆ ಹುಚ್ಚು ಬಂದಂಗೆ ಹೊಡಿತಾ ಇರ್ತಾರೆ. ಅಲ್ಲಿ ಅನ್ಫಾರ್ಚುನೇಟ್ ಆಗಿ ಔಟ್, ಸ್ಟಾರ್ಕ್ ಅವ್ರನ್ನ ವಿಕೆಟ್ನ ಎತ್ತುತ್ತಾ ಇದ್ದಂಗೆ ನೆಕ್ಸ್ಟ್ ಅನ್ಫಾರ್ಚುನೇಟ್ ಆಗಿ ಔಟ್ ಆಗೋದು ಸ್ಟೀವ್ ಸ್ಮಿತ್ ಅವರು. ಆಕಾಶ್ ದೀಪ್ ಅವ್ರ ಬೌಲಿಂಗ್ ಅಲ್ಲಿ ಯಾವ್ಯಾವುದೋ ಬಾಲೆಲ್ಲ ಹಾಕಿದ್ರು, ಅದಕ್ಕೆ ಬೀಳದೇ ಇರೋ ಸ್ಟೀವ್ ಸ್ಮಿತ್ ಫುಲ್ ಮುಂದೆ ಬಂದ್ಬಿಟ್ಟಿರ್ತಾರೆ. ಆ ಥರನೂ ಔಟ್ ಆಗ್ತಾರೆ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಿಲ್ಲ. ಸ್ಟೀವ್ ಸ್ಮಿತ್ ಅವ್ರ ಪರವಾಗಿ ಅದು ಬ್ಯಾಡ್ ಲಕ್ಕು. ಇಂಡಿಯಾಗೆ ನೋಡ್ತು ಅಂತಂದ್ರೆ ಒಂದು ಬೆಟರು. 450ನ ಕಂಪ್ಲೀಟ್ ಮಾಡಿದ್ಮೇಲೆ ಅರೌಂಡ್ 30 ರನ್ಸ್ ಒಳಗಡೆನೆ 3 ವಿಕೆಟ್ನ ಎತ್ತುತ್ತಾ ಇದ್ದಂಗೆ ಇಂಡಿಯಾ ಆಸ್ಟ್ರೇಲಿಯಾ 474ಗೆ ಆಲ್ ಔಟ್ ಆಗ್ತಾರೆ. ಇಂಡಿಯಾ ಬರ್ತಾರೆ, ಸೆಕೆಂಡ್ ಸೆಷನ್ ಅರ್ಧದಿಂದ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಅದೇ ಸ್ಟಾರ್ಟ್, ಬ್ಯಾಡ್ ಫಾರ್ಮ್. ರೋಹಿತ್ ಶರ್ಮಾ ಹಿಂಗಾದ್ರೆ ಆಗೋದಿಲ್ಲ ಗುರು. ಸಖತ್ ಅಂದ್ರೆ ಸಖತ್ತು ಬ್ಲೇಮ್ನ ಮಾಡ್ತಾ ಇದ್ದಾರೆ ರೋಹಿತ್ ಶರ್ಮಾ ಅವ್ರ ಮೇಲೆ. ಸಖತ್ತು ಫಾರ್ಮ್ ಡಿಕ್ರೀಸ್ ಆಗೈತೆ. ಈ ತರ ಆಯ್ತು ಅಂತ ಅಂದ್ರೆ ಮೇ ಬಿ ಎಲ್ಲರೂ ಹೇಳ್ತಾ ಇರೋ ಪ್ರಕಾರ ರೋಹಿತ್ ಶರ್ಮಾ ಅವ್ರದ್ದು ಇದೇ ಲಾಸ್ಟ್ ಸೀರೀಸ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡಬೇಕು ರೋಹಿತ್ ಶರ್ಮಾ ಅಂತ ಪ್ಲೇಯರ್ ಟೀಮ್ ಒಳಗೆ ಇರಬೇಕು. ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ, ಕೊಡ್ತಾರೆ ಅಂತ ಅನ್ಕೊಂಡು ಫುಲ್ ಶಾಟ್, ಅದು ಹೊಡಿಯೋ ಬಾಲೇ ಅಲ್ಲ, ಪುಲ್ಲಿಗೆ ಇನ್ನ ಸ್ವಲ್ಪ ಬೌನ್ಸ್ ಬರಬೇಕು, ಅದನ್ನ ಹೊಡಿಯೋದಕ್ಕೆ ಅರ್ಲಿಯಾಗೇನೆ ಬೀಸರ್ ಅಲ್ಲೇ ಕ್ಯಾಚ್ ಆಯ್ತು. ಜೈಸ್ವಾಲ್ ಮತ್ತೆ ರಾಹುಲ್ ಅಲ್ಲಿಂದ ಕನ್ವಿನ್ಸಿಂಗ್ ಆಗಿ ಸ್ಟಾರ್ಟ್ ಮಾಡ್ತಾರೆ. KL ರಾಹುಲ್ ಏನು ಕ್ಲಾಸ್ ಆಗಿ ಕಾಣಿಸ್ತಾ ಇರ್ತಾರೆ ಗುರು. ಅನ್ಫಾರ್ಚುನೇಟ್ ಡಿಸ್ಮಿಸಲು 55 ಅಲ್ಲಿ. ಆ ಬಾಲ್ ಸ್ವಲ್ಪ ಸ್ಟ್ರೈಟ್ ಆಗುತ್ತೆ ಅಷ್ಟೇ. ಪ್ಯಾಟ್ ಕಮಿನ್ಸ್ ಅವ್ರದ್ದು ಡೈರೆಕ್ಟ್ ವಿಕೆಟಿಗೆ ಹೊಡೆಯುತ್ತೆ. ಯಾವುದೇ ಬೌಲರ್ ಆಗಿದ್ರು, ಯಾವುದೇ ಬ್ಯಾಟ್ಸ್ಮನ್ ಆಗಿದ್ರು ಔಟ್ ಆಗೋರು, ಏನೋ ಮಾಡೋದಕ್ಕೆ ಆಗೋದಿಲ್ಲ. ಅದು ಬೇಜಾರೇನಪ್ಪ ಅಂತಂದ್ರೆ ಸೆಕೆಂಡ್ ಸೆಷನ್ ಲಾಸ್ಟ್ ಬಾಲ್ ಔಟ್ ಆಗಿದ್ದು ಟೀ ಬ್ರೇಕಿಗೂ ಮುಂಚೆ, ಅದೊಂದು ಸ್ವಲ್ಪ ಬೇಜಾರಾಯಿತು. ರಾಹುಲ್ ಇತ್ತು ಅಂತ ಅಂದಿದ್ರೆ ಇನ್ನೂ ಸಖತ್ತಾಗಿರೋದು. ಥರ್ಡ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ವಿರಾಟ್ ಕೊಹ್ಲಿ ಮತ್ತೆ ಯಶಸ್ವಿ ಜೈಸ್ವಾಲ್ ಬೆಂಕಿ ಪಾರ್ಟ್ನರ್ಶಿಪ್ಪು, ಬೆಂಕಿ. ವಿರಾಟ್ ಕೊಹ್ಲಿ ಅವರು ಇವತ್ತಂತೂ ಫಿಕ್ಸ್ ಆಗಿ ಬಂದಿದ್ರು ಅಂತ ಕಾಣಿಸುತ್ತೆ. 4th ಸ್ಟಂಪ್ 5th ಸ್ಟಂಪ್ ಲೈನಲ್ಲಿ ಬರುವಂಥ ಬಾಲ್ನ ಮುಟ್ಟಬಾರ್ದು ಅಂತ ಅಲ್ಲಿಂದ 100 ರನ್ ಕನ್ವಿನ್ಸಿಂಗ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಜೈಸ್ವಾಲನ್ನು ನಿಧಾನ ಆಡ್ತಾ ಇರ್ತಾರೆ. ವಿರಾಟ್ ಕೊಹ್ಲಿ ಅರೌಂಡ್ 40 ಸ್ಟ್ರೈಕ್ ರೇಟ್, 35 ಸ್ಟ್ರೈಕ್ ರೇಟಲ್ಲೇ ಆಡ್ತಿರ್ತಾರೆ, ನಿಧಾನನೇ ಆಡ್ತಿರ್ತಾರೆ. ಇನ್ನಿಂಗ್ಸಿನೂ ಚೆನ್ನಾಗಿ ಬಿಲ್ಡ್ ಆಗ್ತಾ ಇರುತ್ತೆ. ಜೈಸ್ವಾಲ್ 50 ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ. ನೋಡು ಗುರು ಏನು ರಾಂಚಿದ್ದು ಇವತ್ತು ಜೈಸ್ವಾಲ್ ಅವರು. 82ಗೆ ಅನ್ಫಾರ್ಚುನೇಟ್ ರನ್ ಔಟು. ಮೇ ಬಿ ಕೊಹ್ಲಿ ಅವ್ರದ್ದೇನೆ ತಪ್ಪು ಅಂತ ಕಾಣಿಸುತ್ತೆ. ಓಡ್ಬೋದಿತ್ತು ಅಲ್ಲಿಗೆ ಒಂದು ರನ್ ಆರಾಮಾಗಿ. ವಿರಾಟ್ ಕೊಹ್ಲಿ ಅವ್ರನ್ನ ಫಸ್ಟ್ ಮೂಮೆಂಟ್ನ ಕೊಟ್ಟು ಆಮೇಲೆ ನಿಂತ್ಕೊಂಡ್ಬಿಡ್ತಾರೆ. ಜೈಸ್ವಾಲ್ ಅವ್ರ ಮುಕ್ಕಾಲು ಕ್ರೀಸ್ಗೆ ಬಂದಾಗಿರುತ್ತೆ, ಎಸಿತಾರೆ ಕೀಪರ್ ಎಂಡಿಗೆ. ಜೈಸ್ವಾಲ್ ಔಟು. ಅಲ್ಲಿಂದ ವಿರಾಟ್ ಕೊಹ್ಲಿನೂ ಮತ್ತೆ ಇವತ್ತೇನು ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೆ, ಅದೇ 4th ಸ್ಟಂಪ್ 5th ಸ್ಟಂಪ್ ಲೈನಲ್ಲಿ ಬರೋ ಅಂತ ಬಾಲ್ನ ಬೋಲ್ ಹ್ಯಾಂಡ್ ಮುಟ್ಟೋದಕ್ಕೆ ಹೋಗಿ ಔಟ್ ಆಗ್ತಾರೆ. ಡೇ ಎಂಡ್ ಗುರು ಇನ್ನೊಂದು ಹಾಫ್ ಆನ್ ಅವರ್ ಆಡಿತ್ತು ಅಂತ ಅಂದಿದ್ರು ಇವರಿಬ್ಬರಾಳು. ಇಂಡಿಯಾ ಬೆಟರ್ ಪೊಸಿಷನ್ ಅಲ್ಲಿ ಇರೋರು ಇವತ್ತು. ಬಟ್ ಏನೋ ಮಾಡೋದಕ್ಕಾಗೋದಿಲ್ಲ. ಇಬ್ಬರಾಳು ಟಕಾರ ಅನ್ನಂಗೆ ಔಟ್ ಆಯ್ತದೆ. ಆಕಾಶ್ ದೀಪ್ ಬಂದಿರ್ತಾರೆ. ಆಕಾಶ್ ದೀಪ್ ಏನು ಕಳ್ಸೋರೆ ಅಂತ ಗೊತ್ತಿಲ್ಲ, ಏನೋ ರನ್ ಬರೋಷ್ಟು ಬಂದ್ಬಿಡ್ಲಿ ಅಂತ ಏನೋ ಅಂತ ಅವ್ರಿಗೆ ಚೆನ್ನಾಗಿ ಪ್ಲಾನ್ ಮಾಡಿ ಪ್ಯಾಟ್ ಕಮಿನ್ಸ್ ಇಲ್ಲಿ ಗಲ್ಲಿ ಸೈಡಲ್ಲಿ ಲೆಫ್ಟ್ ಸೈಡ್ಗೆ ನೇತನ್ ಲಯನ್ನ ನಿಲ್ಸ್ಕೊಂಡು ಬೋಲ್ ಹ್ಯಾಂಡ್ ಕೈಲಿ ಬೌನ್ಸರ್ನ ಹಾಕ್ತಾರೆ. ನೀಟಾಗಿ ಟ್ರ್ಯಾಪಿಗೆ ಬೀಳ್ತಾರೆ ಆಕಾಶ್ ದೀಪ್. ಅದಾದ್ಮೇಲೆ ನೆಕ್ಸ್ಟ್ ಜಡೇಜಾ ಮತ್ತೆ ರಿಷಬ್ ಪಂತ್ ಲಾಸ್ಟಲ್ಲಿ ಎಣ್ಣ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಕೊಹ್ಲಿ ಔಟ್ ಆಗಿ ಹೋಗ್ಬೇಕಾದ್ರೆ ಫ್ಯಾನ್ಸು ಸಖತ್ ಅಂದರೆ ಸಖತ್ತು ಟ್ರಿಗರ್ ಮಾಡೋ ಥರ ಏನೇನೋ ಬೂಮ್ ಅಂತ ಕೂಗೋದು, ಬ್ಯಾಡ್ ವರ್ಡ್ಸ್ ಎಲ್ಲ ಬಳಸೋ ಥರ ಏನೋ ಮಾಡ್ತಿರ್ತಾರೆ. ಅದಕ್ಕೆ ಕೊಹ್ಲಿ ರಿಯಾಕ್ಟ್ ಕೂಡ ಆಗ್ತಾರೆ. ಸಖತ್ ಟ್ರಿಗರ್ ಮಾಡ್ತಾ ಇದ್ದಾರೆ ಫ್ಯಾನ್ಸು. ಕೊಹ್ಲಿಗೆ ಎಷ್ಟೆಲ್ಲ ಟ್ರಿಗರ್ ಮಾಡ್ತಾರೆ ಅಷ್ಟೇ ಅವ್ರದ್ದು ಬೆಸ್ಟು ಹೊರಗಡೆ ಬರುತ್ತೆ ಅನ್ನೋದನ್ನ ಮರ್ತಿದ್ದಾರೆ ಅಂತ ಕಾಣಿಸುತ್ತೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಹೋಪ್ಫುಲಿ ತೋರಿಸ್ಲಿ.
ಡೇ 1 ಡೇ 2 ಎರಡೂ ಆಸ್ಟ್ರೇಲಿಯಾ ಕಡೆಗೇನೆ ಬರ್ಕೊಂಡ್ಬಿಟ್ರು. ಡೇ 2ಲಿ ಥರ್ಡ್ ಸೆಷನ್ ನಮ್ಮ ಕಡೆಗೇನೆ ಇತ್ತು, ಬಟ್ ಲಾಸ್ಟಲ್ಲಿ ಹಾಫ್ ಆನ್ ಅವರ್ಲಿ ಆದಂಥ ಎಡವಟ್ಗಳಿಂದ ಈ ಥರ ಮಾಡಿಕೊಂಡ್ರು ಅಂತ ಹೇಳ್ಬೋದು. ಡೇ 2 ಕಂಪ್ಲೀಟಾಗಿ ಆಸ್ಟ್ರೇಲಿಯಾ ಕಡೆಗೇನೆ ಹೋಗೈತೆ. ನಾವು ಫಾಲೋ ಅನ್ನ ತಪ್ಪಿಸ್ಕೊಳ್ಳೋದಕ್ಕೆ ಇನ್ನೂ 110 ರನ್ನ ಹೊಡಿಬೇಕು. ನೋಡೋಣ ಎಷ್ಟು ರನ್ ಹೊಡಿತಾರೆ. ಜಡೇಜಾ ಮತ್ತು ಪಂತ್ ಸ್ಟ್ರೈಕಲ್ಲಿ ಇದ್ದಾರೆ. ಇವರಿಬ್ಬರು ಮತ್ತು ನಿತೀಶ್ ರೆಡ್ಡಿ ಇನ್ನು 3 ಜನ ಅಷ್ಟೇ ರೆಕಗ್ನೈಸ್ ಬ್ಯಾಟ್ಸ್ಮನ್ಸ್ ಇರೋದು. ಇವರಿಂದ ಏನು ರನ್ ಬರುತ್ತೆ ಅದೇನೆ. ಇವ್ರಿಬ್ರಾಳಲ್ಲಿ ಇವ್ರು 3 ಜನದಲ್ಲಿ ಒಂದು ಇಬ್ರಾಳ್ ನಿಂತ್ಕೊಂಡು ಚೆನ್ನಾಗಿ ಆಡ್ತು ಅಂತಂದರೆ ಮಸ್ತಾಗಿರುತ್ತೆ. ಇಲ್ಲ ಅಂತಂದರೆ ಈ ಟೆಸ್ಟ್ ಮ್ಯಾಚನ್ನು ಕೂಡ ದೂರ ನಮ್ಮ ಕೈಯಿಂದ ಕಿತ್ಕೊಂಡು ಹೋಗ್ತಾರೆ ಅಂತ ಕಾಣಿಸುತ್ತೆ. ಏನನ್ಸುತ್ತೆ ನಿಮಗೆ ವಿರಾಟ್ ಕೊಹ್ಲಿಗೆ ಫ್ಯಾನ್ಸ್ ಎಲ್ಲ ಟ್ರಿಗರ್ ಮಾಡಿದ್ದು? ಆ ರೀತಿ ವಿರಾಟ್ ಕೊಹ್ಲಿ ಮತ್ತೆ ಹೊರಗಡೆ ಬಂದ ವಾಂಕಡೆ ಸ್ಟೇಡಿಯಮಲ್ಲಿ ಮುಂಬೈ ಮೇಲೆ RCB ಮ್ಯಾಚ್ ಇದ್ದಾಗ ಒಂದ್ಸಲ ಈ ಥರನೇ ರಿಯಾಕ್ಟ್ ಆಗಿರ್ತಾರೆ. ಮೇ ಬಿ ಇದಕ್ಕೆ ರಿಯಾಕ್ಟ್ ಆಗಬಾರ್ದು ಅಂತಂದರೆ ಆಗಬೇಕು. ಏನಕ್ಕೆ ಅಂತಂದರೆ ಏನೂ ಮಾಡೋದಕ್ಕಾಗಲ್ಲ. ಆ ಥರ ಟ್ರಿಗರ್ ಮಾಡಿದಾಗ ಯಾರಿಗೆ ಆದ್ರೂ ಎಮೋಷನ್ಸು ಟ್ರಿಗರ್ ಆಗೇ ಆಗುತ್ತೆ. ಬಂದು ಅದೇನು ಹೇಳಿದ್ರು ಅಂತ ಗೊತ್ತಿಲ್ಲ. ಯಾರೋ ಇನ್ನೊಬ್ರು ಸ್ಟಾಫ್ ಅಲ್ಲಿಂದ ಬಂದು ವಿರಾಟ್ ಕೊಹ್ಲಿ ಹೆಗ್ಲ ಮೇಲೆ ಕೈ ಹಾಕಿ ಬೇಡ ನಡ್ರಿ ಅನ್ನೋ ಥರ ಕರ್ಕೊಂಡು ಹೋಗ್ತಾರೆ. ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ನೋಡ್ತಾ ಇರಿ, ವಿರಾಟ್ ಕೊಹ್ಲಿ ಏನು ಅಂತ ತೋರಿಸ್ತಾರೆ ನಿಮಗೆ ಎಲ್ಲರಿಗೂ. ಕೆಣಕಿದ್ದೀರಾ, ಇದಕ್ಕೆ ಉತ್ತರ ಕಟ್ತೀರಾ, ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ನಮ್ಮ ಕಿಂಗು ಕೊಹ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಡಿಸ್ಪ್ಲೇ ಕೂಡ ಮಾಡ್ತೀನಿ, ನೋಡ್ತಾ ಇರಿ. ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೇನು ಅನ್ನಿಸ್ತು ಡೇ 2 ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಬಗ್ಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇದೇ ರೀತಿ ವ್ಯವಸ್ಥೆಗೆ ಏನಾದ್ರು ತರೋದಕ್ಕೆ ಟ್ರೈ ಮಾಡ್ತೀನಿ. ನೀವೇನಾದ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಎಲ್ಲ ರೀತಿ ಕ್ರಿಕೆಟ್ ವೀಡಿಯೋಸು ನಮ್ಮ ಚಾನಲಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.